ನಗರಸಭೆಯ ಅಧಿಕಾರಿಗಳ ವಿರುದ್ಧ ಎಚ್ಆರ್ಎಸ್ ಕಾಲೋನಿ ನಿವಾಸಿಗಳಿಂದ ಹಿಡಿ ಶಾಪ. ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಈ ಹಿಂದಿನ 21ನೇ ವಾರ್ಡ್ ಹಾಗೂ ಪ್ರಸ್ತುತ 31ನೆಯ ವಾರ್ಡ್ ಆಗಿರುವ ಎಚ್ಆರ್ಎಸ್ ಕಾಲೋನಿಯ ನಿವಾಸಿಗಳು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿ ಕಿಡಿಕಾರಿದರು. ಮಂಗಳವಾರದಂದು ಅಲ್ಲಿನ ಆ ವ್ಯವಸ್ಥೆಯ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 3-4 ತಿಂಗಳುಗಳಿಂದ ಚರಂಡಿಯನ್ನು ಸ್ವಚ್ಛಗೊಳಿಸಿದ ಪ್ರಯುಕ್ತ ಮಗುವೊಂದು ಚರಂಡಿಗೆ ಬಿದ್ದು ಸ್ವಲ್ಪದಲ್ಲಿಯೇ ಪ್ರಾಣಾಪಾಯದಿಂದ ಪಾರಾಗಿದೆ. ಚರಂಡಿಯಲ್ಲಿರೋ ತುಂಬಿ ಆಶ್ರಯ ಯೋಜನೆ ನಿವಾಸಿಗಳ ಮನೆಯೊಳಗೆ ನುಗ್ಗಿ ರೋಗ ರುಜಿನಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ಕುರಿತು ಹಲವು ಬಾರಿ ನಗರಸಭೆಗೆ ಮನವಿ ಪತ್ರ ಸಲ್ಲಿಸಿದರೂ ಸಹ ಕಣ್ಣು ಕಿವಿ ಬಾಯಿ ಇಲ್ಲದ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದಿನ ನಗರಸಭೆ ಹಾಗೂ ವಿಧಾನಸಭೆ ಚುನಾವಣೆಯನ್ನು ಬಹಿಷ್ಕಾರ ಹಾಕುವುದಾಗಿ ಎಚ್ಚರಿಸಿದರು. 3 ದಿನ ಒಳಗೆ ಚರಂಡಿ ಸ್ವಚ್ಛತೆ ಮುಂದಾಗದಿದ್ದರೆ ನಗರಸಭೆಯ ಆವರಣದ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸಲಾಗುವುದೆಂದು ಎಚ್ಚರಿಸಿದರು. ಅಲ್ಲಿನ ಚರಂಡಿಯ ಬಗ್ಗೆ ಗಮನ ಹರಿಸಿದಾಗ ಅವೈಜ್ಞಾನಿಕತೆಯಿಂದ ಕಾಮಗಾರಿ ನಡೆಸಿದ್ದು ಕಂಡುಬಂದಿತು. ಚರಂಡಿ ನೀರು ಸಮರ್ಪಕವಾಗಿ ಮುಂದೆ ಹೋಗದೆ ಬ್ಲಾಕ್ ಮಾಡಿದ ಹಿನ್ನೆಲೆಯಲ್ಲಿ ನೀರು ರಸ್ತೆ ಬದಿಯಲ್ಲಿ ಬರುವ ಪ್ರಮುಖ ಕಾರಣವಾಗಿದೆ ಎಂದು ತಿಳಿದುಬಂದಿತು. ನೀರು ಹೋಗಂದ್ರೆ ಎಲ್ಲ ಮನೆ ಬಿದ್ದು ಬಿಡ್ತಾವ. ಎಲ್ಲಿ ಹೋಗ್ಬೇಕ್ರಿ ಬಡವರು? ಎಲ್ಲ ತಂಬು ತಗೊಂಡ್ರು ಸರ್, ಅವನ್ನೆಲ್ಲ ನೀರು ಹೊಡ್ಕೊಂಡು ಮನೆ ಎಲ್ಲ ತಂಬು ತಗೊಂಡ್ರು ಸರ್. ಒಂದ ಗಾಡಿ ಎಲ್ಲ ಉದುರ್ತಾವ ಸರ್. ಹಂಗೆ ಎಲ್ಲ ಕೌನ್ಸಿಲರ್ ಎಲ್ಲ ಮುನ್ಸಿಪಾಲಿಟಿ ಯಾರು ಏನು ಮಾಡಲಿಲ್ಲ. ಅವರು ಏನಾಯ್ತು ಏನಿಲ್ಲ, ಸಣ್ಣ ಸಣ್ಣ ಮಕ್ಳು ಇದ್ರಾಗ ಬೀಳ್ತಾವ ಅಂತ 2-3 ಸಲ ಬಂದ್ರಲ್ಲ ಮನಿತನ. ನಾವು ಹೋಗಿ ಒಂದು ಯಾವ್ದಾರ ವ್ಯವಸ್ಥೆ ಮಾಡಿ ಕೊಡೋಣ. ಅವ್ರಿಗೆ ನಷ್ಟ ಇಲ್ರಿ. ಅವ್ರಿಗೆ ಒಂದು ಸಣ್ಣ ಬಿದ್ರೆ ಮಾತ್ರ ಬರೀ ನೀರ್ ಅದ. ಯಾರು ಓಟ್ ಹಾಕಲ್ಲ ಸರ್. ನಾವು ನಮ್ ಗಂಟೆ ಯಾರು ಓಟ್ ಹಾಕಲ್ಲ. ಒಟ್ಟ ಮುಂದಕ್ಕೆ ನೀರು ಕಾಸ ವ್ಯವಸ್ಥೆ ಮಾಡ್ಬೇಕು ಸರ್. ನಮ್ಗೆ ಅಸಲು ಈ ಕಡೆ ಬಡವರು ಅದಾರಲ್ಲ, ಈ ಕಡೆಗೆ ಅಸಲು ಯಾರಿಗೆ ಜ್ಞಾನನೇ ಇಲ್ಲ. ಎಷ್ಟು ವಾಸನೆ ಐತೆ ಅಂತ ಮುಚ್ಕೊಂಡು ಹೋಗ್ತಾರೆ. ನಮಗೆ ಈ ಗಟ್ರ ನೋಡಿದ್ರೆ ಯಾರು ಬರಲ್ಲ ಸರ್ ಮನೆಗೆ. ಸ್ವಲ್ಪ ಮನೆ ಕುಂತ್ಕೊಂಡು ನೋಡ್ಬಾರ್ದು ಎಷ್ಟು ವಾಸನೆ ಬರ್ತೈತಿ. ಮನೆಗೆ ಹೋದ್ರ ರಾತ್ರಿ ಆಗೋಣ ಚುಕ್ಕಾಡಿದೊಂದು ಅದ್ರಾಗ ಬಾಲ್ ಒಳ ಬರಕತ್ತಾರಿ, ಕಡಿಗೆ ಬರಕತ್ತಾವ. ಇಲ್ಲಿ ಇರ್ಬೇಕ ಹೆಂಗಿರ್ಬೇಕು ಕುಂತಿರ್ತಾರ. ಆಮೇಲೆ ಶಿವ ಮಕ್ಕಳು ಅದಾರ. ಏನ್ ಕೇಳ ಆಯ್ತಂದ್ರೆ ನಾವ್ ಯಾರು ಹೋಗಿ ಕೇಳ್ಬೇಕು. ಸಣ್ಣ ಮಕ್ಕಳು ಸಣ್ಣ ಪಾಪು ಅದು ಘಟನೆಯಾಗ ಬಿದ್ರಿ ಯಾರು ಕೇಳ್ಬೇಕ್ರಿ? ಘಟನೆ ನೋಡ್ರಿ ಹೆಂಗ್ ತುಂಬಿ ಬಿಟ್ಟತೆ. ಡೆಂಗಿ ಜ್ವರ ಬರಂಗತ್ತೆ. ಮಳೆ ಬೆಳೆ ಬಂದ್ರೆ ನೀರು ಒಳಗೆ ಬರ್ತದೆ ಸರ್. ಹುಳ ಉಪ್ಪು ಎಲ್ಲ ಒಳಗೆ ಬರ್ತದೆ ಸರ್. ನಮ್ಗೆ ಒಟ್ಟ ಗಟ್ರ ಬೇಕು ಸರ್. ನಮ್ಗೆ ಈ ಬಾಜಿಗೆ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಸರ್. ಗಟ್ರನ ಬಿಟ್ಟು ಬಿದ್ದ ಸರ್. ಅದಕ್ಕೆ ಯಾರು ಉಣೆ ಸರ್? ನಾವು ಮಕ್ಳ ಮೇಲೆ ಏನಾತಪ್ಪ ಅದಕ್ಕೆ ಯಾರು ನೋಡ್ಕೋಬೇಕು ಸರ್? ನಾವು ಅದಕ್ಕೆ ನಮ್ಗೆ ಈ ಬಾಜಿ ನಮ್ಗೆ ಗಟ್ರ ಬೇಕು ನೋಡಿ ಸರ್. ನಮ್ಗೆ ಕೌನ್ಸಲ್ ಬಂದು ಯಾರು ಕೇಳ್ಬೇಕಲ್ಲ ಸರ್. ನಾವು ಹೋಗಿ ಸರ್. ನಾವು ಏರಿಯಾನ ಕೇರ್ ಮಾಡೋದು ಸರ್. ನಮ್ಮ ಬಾಜಿ ಬರ್ತಾರೆ. ಇಲೆಕ್ಷನ್ ಮುಗಿದ ಮೇಲೆ ಆಗಿ ಹೋತು ಯಾರು ಗಟ್ರ ಕ್ಲೀನ್ ಬದುಕಬೇಕು. ಒಂದ್ ಸ್ವಲ್ಪ ಪರಿ ಮಾಡಿ ಕೊಟ್ಬಿಡ್ರಿ ನೀವು. ಸಣ್ಣ ಪಾಪನ ಯಾರು ಅದಕ್ಕ ಒಟ್ಟ ಮಳೆ